ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಪಿ ಸ್ಕಾಲರ್ಶಿಪ್ಗೆ ಸ್ವಾಗತ. ಯಾರು ಅಪ್ಲೈ ಮಾಡ್ತಿದ್ದೀರಾ, ಅದು ಆಲ್ರೆಡಿ ಮಾಡಿದ್ದೀರಾ? ಸೊ ಬಹಳಷ್ಟು ಡೌಟ್ಸ್ಗಳು ಬಂದಿದ್ದಾವೆ ಹೋದ ವಿಡಿಯೋದಲ್ಲಿ. ತಪ್ಪದೇ ಎಲ್ಲರೂ ಕೂಡ ನಿಮ್ಮ ಡೌಟ್ಸ್ ನಂಗೆ ಇವಾಗ ಹಾಕಿಬಿಡಿ. ಫಸ್ಟಿಗೆ ಯಾರು ಕಮೆಂಟ್ ಆಗ್ತಾರೆ ನಿಮ್ಮ ರಿಪ್ಲೈ ಆದಷ್ಟು ಬೇಗನೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಸೊ ಬಹಳಷ್ಟು ಜನ ಸರ್ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಕೇಳ್ತಾ ಇದ್ರು. ಸೊ ಚಾನ್ಸಸ್ ಇದೆ, ಬಟ್ ಡಿಪೆಂಡಿಂಗ್ ಅಪಾನ್ ದ ನೀವು ಎಷ್ಟು ಪ್ರೆಷರ್ ಆಗ್ತೀರಾ. ಸೊ ನೀವು ಒಂದು ಕಾಲೇಜ್ ಲೆಟರ್ ಹೆಡ್ ಮಾಡಬೇಕು, ಮತ್ತು ನಿಮ್ಗೆ ಯಾರು ಮಿನಿಸ್ಟರ್ ಇದೆ ನಿಮ್ಮ ಒಂದು ಡಿಸ್ಟಿಕ್ಕಲ್ಲಿ. ಓಕೆ, ಸೊ ಅಲ್ಲಿ ಹೋಗಿ ನೀವು ಅದನ್ನು ಅವ್ರು ಹೇಳಬೇಕು, ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಸಪೋರ್ಟಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ನಿಮ್ಮ ಮಿನಿಸ್ಟರೇ ನಿಮ್ಮ ಡಿಸ್ಟಿಕ್ ಮಿನಿಸ್ಟರೇ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಕೆಲವೊಬ್ಬರಿಗೆ ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾ ಇಲ್ಲ, 0.0 ಅಂತ ತೋರಿಸ್ತಾ ಇದೆ. ಅಂಥವ್ರು ಪ್ಲೀಸ್ ನೀವೇನು ಮಾಡಿ, ಒಂದ್ಸತಿ ನೀವು ತಾಲೂಕು ಆಫೀಸಿಗೆ ಭೇಟಿ ನೀಡಿ. ತಾಲೂಕು ಆಫೀಸಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸ್ಟೂಡೆಂಟ್ಸ್ ಅವೇಟೆಡ್ ಇದೆ, ನಿಮಗೆ ಅಮೌಂಟ್ ಬರುತ್ತೆ. ಅವೇಟೆಡ್ ಅಂತ ಇದ್ದರೂ ಬಂದೇ ಬರುತ್ತೆ. ಸೊ ಇವ್ರಿಗೇನಾಗಿದೆ ಅಂದರೆ, ಸೊ ಇವಾಗ ಅಮೌಂಟ್ ಬರ್ತದೆ, ಅದು 18 ಏನೋ ತಿಂಗಳಾದ್ರೂ ಕೂಡ ಬಂದಿಲ್ಲ, ಏನೋ ಹೇಳ್ತಾ ಇದ್ರು. ಬಟ್ ಇವರಿಗೇನು, ನೀವು ಒಂದ್ಸತಿ ನೀವು ಕೂಡ ಏನು ಮಾಡಿ, ಒಂದ್ಸತಿ ನೀವು ತಾಲೂಕು ಆಫೀಸ್ ಭೇಟಿ ನೀಡಿ, ನೀವು ಹೇಳಿ ಸರ್ ಈ ರೀತಿ ನಮ್ದು ಈ ರೀತಿ ಆಗಿದೆ, ಸಪೋಸ್ ಡಿ ಬಿ ಟಿ ಇಲ್ಲ ಅಂತ. ಓಕೆ, ತಾಲೂಕು ಆಫೀಸ್ ಭೇಟಿ ನೀಡಿ ಪ್ಲೀಸ್. ಓಕೆ, BCWD ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಮ್ಯಾನೇಜ್ ಸ್ಟೂಡೆಂಟಿಗೆ ಬರುತ್ತಾ ಬರಲ್ವಾ? ಸೊ ಈ ವರ್ಷ ಭಾಳ ಜನ ನೀವು ಕೂಡ ಪ್ರೆಷರ್ ಹಾಕಲಿಲ್ಲ. ಅವ್ರೇನೋ ಎಲ್ಲೇ ಒಂದು ನೋಟಿಸ್ ಹಾಕಿಬಿಟ್ರು, ಬರೋದಿಲ್ಲ ಅಂತ, ನೀವು ಕೂಡ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ರಿ. ಬಟ್ ನೀವು ಅದಕ್ಕೆ ಫೈಟ್ ಮಾಡಲಿಲ್ಲ. ಕೆಲವರು ಬ್ಯಾಂಕ್ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ಸೊ ಇವಾಗ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತು ಇದು ಸ್ವಲ್ಪ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಳೆ ಬ್ಯಾಂಕನ್ನು ಯೂಸ್ ಮಾಡಿ. ನನ್ನ ಸಜೆಷನ್, ಇನ್ ಕೇಸ್ ಆಗಿಲ್ಲ ಅಂದರೆ ತಾಲೂಕು ಆಫೀಸಿಗೆ ಭೇಟಿ ನೀಡಿ ಬ್ಯಾಂಕನ್ನು ಚೇಂಜ್ ಮಾಡ್ಕೊಳ್ಳಿ. ಕೆಲವೊಬ್ರು ಹೇಳ್ತಾ ಇದ್ದಾರೆ ಸರ್ ಅಮೌಂಟ್ ಬಂದಿರೋ ಹೋದ ವರ್ಷದ ಬರುತ್ತೆ. ಓಕೆ, ಸೊ ಎಲ್ಲರೂ ಕೂಡ ಅದು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವಾಗ ಕೆಲವೊಬ್ರಿಗೆ ಡೌಟ್ ಇದೆ, ಸರ್ ನಮಗೆ ಇವಾಗ ನಮಗೆ US ನಂಬರ್ ಬಂದಿಲ್ಲ, ಅಥವಾ ಒಂದು ಮಾರ್ಕಸ್ ಕೂಡ ಅಪ್ಡೇಟ್ ಆಗಿಲ್ಲ, ಅಥವಾ ಏನೋ ಕೌನ್ಸಿಲಿಂಗ್ ಅಪ್ಡೇಟ್ ಆಗಿ ಏನೂ ಅಪ್ಡೇಟ್ ಆಗಿಲ್ಲ ಅಂದರೆ, ಎಕ್ಸಾಂಪಲ್ ನಿಮ್ಮದು ಲಾಸ್ಟ್ ಡೇಟ್ ಬಂದುಬಿಟ್ಟು, ಇವಾಗ ಎಕ್ಸಾಂಪಲ್ ನಾನು ಒಂದು 29 ಫೆಬ್ರವರಿ ಅಂತ ಅನ್ಕೋತೀನಿ. ಸೊ 29 ರಾತ್ರಿ ನೀವು ಚೆಕ್ ಮಾಡಿರಿ, ಅವಾಗ ನಿಮ್ದೆಲ್ಲ ಕೂಡ ಮಾರ್ಕಸ್ಸು ಮತ್ತು ಕೌನ್ಸಿಲಿಂಗ್ ಡಾಟಾ ಮತ್ತು ಅಡ್ಮಿಷನ್ ಎಲ್ಲ ಕೂಡ ನಿಮಗೆ ಅಪ್ಡೇಟ್ ಆಗಿರುತ್ತೆ. ಯಾಕಂದರೆ ಸ್ವಲ್ಪ ಡಿಲೇ ಆಗುತ್ತೆ. ನಿಮ್ಮ ಕಾಲೇಜವ್ರು SS ಪೋರ್ಟಲ್ ಅವ್ರಿಗೆ ಕಳಿಸ್ಬೇಕು. SS ಪೋರ್ಟಲ್ ಅವ್ರಿಗೆ ಓಕೆ ಅನ್ಲಿಕ್ಕೆ 28, 29 ಆಗುತ್ತೆ. ಬಟ್ 29 ರಾತ್ರಿ ನೀವು ಚೆಕ್ ಮಾಡಿ ಎಲ್ಲರೂ ಕೂಡ ಸರಿಯಾಗಿರುತ್ತೆ. ಸೊ ಲಾಸ್ಟ್ ಡೇಟ್ ಎಕ್ಸಾಂಪಲ್ ಕೊಟ್ಟು 29 ಅಂತ, ಬಟ್ ನಿಮ್ಮದು ಯಾವ ಡೇಟ್ ಇದೆ ನೋಡ್ಕೊಳ್ಳಿ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಡೇಟ್ಸ್ ಮುಗಿಲಿಕ್ಕೆ ಬಂದಿದ್ದಾವೆ. ಸೊ 29 ಅಷ್ಟೇ ಇದೆ ನೋಡಿ. ಓಕೆ, ಸೊ ಆಲ್ ವೆರಿ ಬೆಸ್ಟ್. ಸೊ ನಿಮಗೆ ಸಂದೇಹ ಇದ್ದರೆ ಕಮೆಂಟ್ ತಿಳಿಸಿ, ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.